ಕ್ಷೇತ್ರ ಜನತೆ ಇವತ್ತು ಭೂಭಾಗಿಯ ಶಾಸಕರು ಶ್ರೀಮತಿ ಮಂಜುನಾಥ್ ಅವರು ಹುಟ್ಟುಹಬ್ಬ ಆಚರಿಸ್ತಾ ಇದ್ದಾರೆ. ಅವರಿಗೆ ಪರ್ಸ್ನಲ್ ಆಗಿ ನನ್ನ ಬರ್ತ್ಡೇ ವಿಶಸ್ ತಿಳಿಸೋಕ್ಕೆ ಬಂದಿದ್ದೀನಿ. ಏನು ಇವತ್ತು ಜನ ಇಲ್ಲಿ ಸಾಗರ ಬಂದಿದ್ದಾರೆ, ಅವ್ರ ಮೇಲೆ ವಿಶ್ವಾಸ ಇತ್ತು. ಇದು ಸದಾ ಅವರು ಆಶೀರ್ವಾದ ಇರಲಿ, ಜನತೆಯ ಆಶೀರ್ವಾದ ಇರಲಿ, ಇನ್ನೂ ಒಂದು 50 ವರ್ಷ ಇರಲಿ ಅಂತ ಹೇಳ್ಕೊಂಡು ಇಷ್ಟಪಡ್ತೀನಿ. ಅದ್ರ ಜೊತೆ ದೇವರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಒಳ್ಳೆ ಆರೋಗ್ಯ ಕೊಡಲಿ. ಆರೋಗ್ಯ ಜೊತೆ ಏನು ರಾಜಕೀಯ ಭವಿಷ್ಯ ಇನ್ನೇನಿದೆಯೋ ಇನ್ನೂ ಉಜ್ವಲವಾಗಿ ಮತ್ತು ಮೆಟ್ಲು ಹತ್ತಿ ಒಂದು ಒಳ್ಳೆಯ ಹುದ್ದೆ ಸಿಗಲಿ ಅಂತ ನಾನು ಕೋರುತ್ತೇನೆ. ಮತ್ತು ಏನು ನಮ್ಮ MP ಎಲೆಕ್ಷನ್ಸಲ್ಲಿ ಏನು ಕುಮಾರಸ್ವಾಮಿ ಅವರಿಗೆ ಕೊಟ್ಟ ಮಾತು ಅದನ್ನು ನಿಭಾಯಿಸಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಅವರ ಪರವಾಗಿ, ನನ್ನ ಪರವಾಗಿ, ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈ ಕ್ಷೇತ್ರದ ಅಭಿವೃದ್ಧಿಗೆ ನಿಮ್ಮ ಬಾಂಡಿಂಗ್ ಹೆಂಗಿರುತ್ತೆ? ಅದ್ರ ಜೊತೆ ಇವರಿಗೆ ದೇವೇಗೌಡರ ಅವರ ಆಶೀರ್ವಾದ ಬಹಳ ಇದೆ. ಅವರು ಇವತ್ತು ಅಲ್ಲಿಂದಲೇ ಆಶೀರ್ವಾದ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ನನಗೆ. ಮತ್ತು ಕುಮಾರಸ್ವಾಮಿ ಅವರು ಇವತ್ತು ತಿರುಪತಿಯಿಂದ ಹೋಗ್ತಾ ಇದ್ದಾಗ ಬೆಳಿಗ್ಗೆ 6:30ಗೆಲ್ಲ ಇಲ್ಲಿ ಹೋದರು. 9 ಗಂಟೆಗಾದರೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಇದ್ರು. 9 ಗಂಟೆಗೆ ಬಂದರೆ ಇಲ್ಲಿ ವಿಶ್ ಮಾಡ್ಕೊಂಡು ಹೋಗ್ತೀನಿ ಅಂತ ಇದ್ರು. ಅವರು 6:30ಗೆ ಹೋಗಿದ್ದಾರೆ, ಅದಕ್ಕೆ ಬರೋಕ್ಕಾಗಲಿಲ್ಲ. ಇವರ ಮೇಲೆ ಇರುವ ಅಪಾರ ನಂಬಿಕೆ JDS ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ನಿಜವಾಗ್ಲೂ ಆ ದೇವರು ಒಳ್ಳೆಯ ಒಂದು ಸ್ಥಾನಮಾನ ಕೊಡಲಿ, ಒಳ್ಳೆಯ ಆಶೀರ್ವಾದ ಕೊಡಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಮತ್ತು ಏನು ನೀವು ಮುಳಬಾಗಿಲು ಕ್ಷೇತ್ರದ ಜನತೆಗೆ ಏನು ಕೊಡ್ತೀರಾ ಅಂತ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದಾರೆ. ಸಿಂಹಪಾಲು ನನಗೆ ಬೇಕು ಅಂತ ಬಂಗಾರಪೇಟೆ ಮುಳಬಾಗಿಲು ಕ್ಷೇತ್ರಕ್ಕೆ ಸಿಂಹಪಾಲು ಅವ್ರಿಗೆ ಕೊಟ್ಟರೇನೋ ಬಂಗಾರಪೇಟೆನೋ ನಾನು ನೋಡ್ಕೊಳ್ತೀನಿ. 2 ಕ್ಷೇತ್ರವನ್ನು ನಾವು ಕರೆಕ್ಟಾಗಿ ನೋಡ್ಕೊಳ್ತೀವಿ. ಮುಂದೆ ಬರುವ ದಿನಗಳಲ್ಲಿ ಎಲ್ಲದೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಡೀ 8 ಲೋಕಸಭಾ ಕ್ಷೇತ್ರದಲ್ಲಿ ಒಳ್ಳೆಯ ಕೆಲಸ ಮಾಡ್ತೀವಿ. ಇವರ ಸಹಾಯ ಮತ್ತು ಸಹಕಾರ ನನಗಿರುತ್ತೆ ಅಂತ ನಂಬಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.